ಹಾಯ್, ಇವತ್ತು ನಾನು ಜಾಂಗೀರ್ ಮಾಡ್ತಾ ಇದ್ದೇನೆ. ಜಾಂಗೀರ್ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಈಗ ನೋಡೋಣ. ಜಾಂಗೀರ್ ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಉದ್ದಿನಬೇಳೆ ಬೇಕು. ಇದು ಒಂದು 125 ಗ್ರಾಮ್ ಕಪ್ಪಲ್ಲಿ ನಾನು 1 ಕಪ್ ತೊಗೊಂಡಿದ್ದೇನೆ. ನಂತರ ಒಂದು 250 ml ಕಪ್ಪಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದನ್ನು ಬೆಲ್ಲದಲ್ಲಾದರೂ ಮಾಡ್ಕೋಬೋದು ಅಥವಾ ಸಕ್ಕರೆನಲ್ಲಾದರೂ ಮಾಡ್ಕೋಬೋದು, ಬಟ್ ನಾನು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೇಸರಿ ತೊಗೊಂಡಿದ್ದೀನಿ, ಕಲರ್ಗೋಸ್ಕರ, ಆರ್ಟಿಫಿಷಿಯಲ್ ಕಲರ್ ಬೇಡ ಅಂತೇಳಿ ಕೇಸರಿ ತೊಗೊಂಡಿದ್ದೀನಿ. ನಂತರ ಏಲಕ್ಕಿ ಪುಡಿ, ಆಮೇಲೆ 1 ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ. ಕರಿಲಿಕ್ಕೆ ಕಡಲೆಕಾಯಿ ಎಣ್ಣೆ, ಫ್ರೆಶ್ ಮನೆಯಲ್ಲೇ ಮಾಡಿರೋ ಎಣ್ಣೆನ ತೊಗೊಂಡಿದ್ದೀನಿ. ಉದ್ದಿನಬೇಳೆನ ನಾನು 2 ತಾಸು ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ. ಈಗ ಬೆಲ್ಲನ ಪಾತ್ರೆಗೆ ಹಾಕ್ಕೊಂಡು ಒಂದು 50 ml ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪಾಕ ಮಾಡ್ಕೋಬೇಕು. ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆನ, ಅದಕ್ಕೆ 2 ಟೀ ಸ್ಪೂನಷ್ಟು ನೀರು ಮಾತ್ರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು 1 ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಪೂನಲ್ಲಿ ಒಂದು 3 ನಿಮಿಷ ಈ ಥರ ಹೀಗೆ ಮಾಡ್ಕೋಬೇಕು. ಈ ಥರ ಹೀಗೆ ಮಾಡಿಕೊಂಡು ಅದೊಂದು ಸ್ವಲ್ಪ ನೊರೆ ಥರ ಸ್ವಲ್ಪ ಫ್ಲಫಿಯಾಗಿ ಬರಬೇಕು. ಅದಾದಮೇಲೆ ನಾನು ಎಣ್ಣೆ ಕವರು ಅಥವಾ ಹಾಲಿನ ಕವರ್ ಇರ್ತದಲ್ಲ, ಅದರೊಳಗೆ ಈ ಥರ ತುಂಬಿಕೊಳ್ತೇನೆ. ಇದಕ್ಕೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಹಾಕಿ ಪಾನಕ ಮಾಡಿ ಇಟ್ಕೊಂಡಿದ್ದೀನಿ. ಟೀ ಅದಕ್ಕಿದೆ, 1 ಎಳೆ ಪಾಕ, 1 ಎಳೆ ಅಂದರೆ ಜಸ್ಟ್ ಹಿಂಗೆ ಮುಟ್ಟಿದರೆ 1 ಎಳೆ ಬರ್ತಾಯಿದೆ. ಸೊ ಈ ಥರ ಪಾನಕ ಮಾಡಿಟ್ಕೊಂಡು ಆಮೇಲೆ ಹಿಟ್ಟನ್ನು ಈ ಥರ ಕವರ್ಗೆ ಹಾಕಿ ಹೀಗೆ ರಬ್ಬರ್ ಬ್ಯಾಂಡ್ ಹಾಕೋಬೇಕು. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಸೊ ಕೆಳಗಡೆ ಇಲ್ಲಿ ಕಟ್ ಮಾಡ್ಕೊಂಡು ಸುತ್ತನ್ನು ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ತೆಳುವಾಗೇ ಮಾಡ್ಬೋದು. ಸೊ ನಾನೀಗ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ದಪ್ಪ ಆಗಿದೆ. ಬೇಕಾದರೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗೆ ಹೋಲ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಒಂದು ಕಡೆದು ಆಗಿದೆ. ಈಗ ಅದನ್ನು ನಾನು ತಕ್ಕೊಳ್ತಾ ಇದ್ದೀನಿ. ಈಗ ಜಾಂಗೀರು ಆಗಿದೆ. ಒಂದು 125 ಗ್ರಾಮ್ ಕಪ್ಪಲ್ಲಿ ಮಾಡಿರ್ತಕ್ಕಂಥಕ್ಕೆ ಒಂದು 20ರಿಂದ 25 ಜಾಂಗೀರಾಗಿದೆ. ನೀವು ಮನೇಲಿ ಇದೇ ಥರ ಜಾಂಗೀರನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.